ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಮತ್ತು ಗೃಹಲಕ್ಷ್ಮಿ 22ನೇ ಮತ್ತು 23ನೇ ಕಂತು ಹಾಗೆ ಮತ್ತು ಪೆನ್ಷನ್ ಹಣದ ಬಗ್ಗೆ ಮತ್ತು ರೇಷನ್ ಕಾರ್ಡ್ ಬಗ್ಗೆ ಮತ್ತು ಯುವ ನಿಧಿ ಬಗ್ಗೆ ಮತ್ತು PM ಕಿಸಾನ್ ಯೋಜನೆ ಬಗ್ಗೆ ಈ ಪೂರ್ತಿ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಟಾಪಿಕ್ಗೆ ಬಂದ್ಬಿಡೋಣ. ಈಗ ಗೃಹಲಕ್ಷ್ಮಿ ಬಗ್ಗೆ ಏನು ಮಾಹಿತಿ ಇದೆ ಅಂದರೆ, ಈ ಹಿಂದೆ ನಾವು ವಿತ್ ಪ್ರೂಫ್ ಸಮೇತ ಕೂಡ ನಾವು ವಿಡಿಯೋ ಹಾಕಿದ್ದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲೈವ್ನಲ್ಲಿ ಸಹ ಬಂದು ಹೇಳಿದರು. ನಾವು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತು ರಿಲೀಸ್ ಮಾಡಿದ್ದೇವೆ. ಹಾಗೆ ಗೌರಿ ಗಣೇಶ ಹಬ್ಬಕ್ಕೆ ನಾವು 22ನೇ ಕಂತು ನಾವು ಜಮಾ ಮಾಡ್ತೇವೆ ಅಂತ ಅವರು ಹೇಳಿದರು. ಹಾಗೆ ಗೌರಿ ಗಣೇಶ ಹಬ್ಬ ಕೂಡ ಮುಗಿದು ಈಗ ಒಂದು 2-3 ವಾರ ಸಹ ಆಯಿತು. ಹಾಗೆ ಮತ್ತು ಅವರು ಲೈವ್ನಲ್ಲಿ ಬಂದು ಸಹ ಹೇಳಿದರು. ಮತ್ತೊಮ್ಮೆ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಸಹ ಅವರು ಪ್ರೆಸ್ ಮೀಟ್ನಾಗ ಬಂದಿದ್ದಾಗ ಅವರು ಸಹ ಮಾತಾಡಿದರು. ನಾವು 7ನೇ ತಾರೀಕಿಗೆ ನಾವು 22 ಜಮಾ ಮಾಡ್ತೇವೆ. ಹಾಗೆ 23ನೇ ಕಂತು ನಾವು 9ನೇ ತಾರೀಕಿಗೆ ಮಾಡ್ತೇವೆ ಅಂತ ಅವರು ಹೇಳಿದರು. ಇವತ್ತು ನೋಡಿದರೆ ತಾರೀಕು 14 ಆದರೂ ಕೂಡ ಇನ್ನೂ ಯಾವುದೇ ರೀತಿ ಅಮೌಂಟು ರಿಲೀಸ್ ಆಗಿಲ್ಲ. ಗೃಹಲಕ್ಷ್ಮಿ 22 ಆಗಿರ್ಬೋದು, 23 ಆಗಿರ್ಬೋದು, ಅವರು ಹೇಳಿದ ಹಾಗೆ ಯಾವುದೇ ರೀತಿ ಅಮೌಂಟು ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಮತ್ತೆ ಅವರು ಪ್ರೆಸ್ ಮೀಟಿನಲ್ಲಿ ಹೇಳಿದ್ದಾರೆ, 2 ಕಂತನ್ನು ನಾನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ನೋಡೋಣ, ಅದೇನಾದರೂ ರಿಲೀಸ್ ಆದರೆ ನಿಮಗೆ ನಾವು ಮೊದಲು ತಿಳಿಸುವಂಥ ಕೆಲಸ ಮಾಡ್ತೀವಿ. ಈಗ ಪೆನ್ಷನ್ ಹಣದ ಬಗ್ಗೆ ಏನಂದರೆ, ಪೆನ್ಷನ್ ವಿಧವಾ ವೇತನ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಿತ ವೇತನ ಆಗಿರ್ಬೋದು ಮತ್ತು ಅಂಗವಿಕಲರ ವೇತನ ಆಗಿರ್ಬೋದು, ಇವು 3 ಗೌರ್ಮೆಂಟ್ ಸ್ಕೀಮ್ ಹಣ ಕೂಡ ಜಮಾ ಆಗಿದೆ. ಎಲ್ಲರಿಗೂ ಕೂಡ 100% ಅಮೌಂಟು ಜಮಾ ಆಗಿದೆ. ಮತ್ತು ನಿಮ್ಗೆ ಏನಾದರೂ ಜಮಾ ಆಗಿದೆಯಾ ಇಲ್ಲ ಅಂತ ನಮಗೆ ಕಮೆಂಟ್ ಮಾಡಿ ಸಹ ನೀವು ತಿಳಿಸ್ಬೋದು. ಮತ್ತು ಯುವ ನಿಧಿ ಬಗ್ಗೆ ಏನು ಅಪ್ಡೇಟ್ ಇದೆ ಅಂದರೆ, ಯುವ ನಿಧಿದು ಜೂನು ಮತ್ತು ಜುಲೈ ಅಮೌಂಟ್ ಎಲ್ಲ ಸ್ಟೂಡೆಂಟ್ಗಳಿಗೆ ಅಮೌಂಟು ಕ್ರೆಡಿಟ್ ಆಗಿದೆ. ಜೂನ್ ಆಗಿರ್ಬೋದು ಮತ್ತು ಜುಲೈ ಆಗಿರ್ಬೋದು. ಈಗ ಆಗಸ್ಟ್ ತಿಂಗಳದ್ದು ಏನು ಅಪ್ಡೇಟ್ ಇದೆ ಅಂದರೆ, ನಾವು ಯುವ ನಿಧಿ ಹೆಲ್ಪ್ಲೈನ್ಗೆ ಸಹ ಕಾಲ್ ಮಾಡಿ ಸಹ ಕೇಳಿದೆ. ಅವರು ಹೇಳಿದರು ಈ ಮಂತ್ ಒಳಗಾಗಿ ಆಗಸ್ಟ್ದು ಮತ್ತು ಸ್ಟೇಟಸ್ ಅಪ್ಡೇಟ್ ಆಗುತ್ತೆ. ಮತ್ತು ಫಂಡ್ ಇಲ್ಲಾರಕ್ಕೆ ಈ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಜೂನ್ ಆಗಿರ್ಬೋದು ಮತ್ತು ಜುಲೈ ಅಮೌಂಟು ಕೆಲವೊಂದು ಸ್ಟೂಡೆಂಟ್ಗಳಿಗೆ ಇನ್ನೂ ಕೂಡ ಅಂದರೆ ಕೆಲವೊಂದು ಸ್ಟೂಡೆಂಟ್ ಅಂದರೆ 100%ನಲ್ಲಿ ಒಂದು 20% ಸ್ಟೂಡೆಂಟ್ಗಳಿಗೆ ಹಣ ಹಾಕಿಲ್ಲ. ಅದು ಫಂಡ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದರು. ಈ ಮಂತ್ ಒಳಗಡೆ ಯಾರಿಗೆಲ್ಲ ಜುಲೈ ಅಮೌಂಟ್ ಬಂದಿಲ್ಲ ಅವರು ಎಲ್ಲ ಸ್ಟೂಡೆಂಟಿಗೆ ಈ ಮಂತ್ ಒಳಗಾಗಿ ಅವರಿಗೆ ಕ್ರೆಡಿಟ್ ಆಗುತ್ತೆ. ಮತ್ತು ಅನ್ನಭಾಗ್ಯ ಯೋಜನೆ ಏನಂದರೆ, ಅನ್ನಭಾಗ್ಯ ಯೋಜನೆ ಈಗ ಸರ್ಕಾರ ಕಡೆಯಿಂದ ಪೆಂಡಿಂಗ್ ಇರುವ ಹಣವನ್ನು ನಾವು ರಿಲೀಸ್ ಮಾಡಿದ್ದೇವೆ ಅಂತ ಅವ್ರು ಏನೋ ಹೇಳ್ತಾ ಇದ್ದಾರೆ ಅಂತೆ. ಅದ್ರ ಬಗ್ಗೆ ಇನ್ನೂ ಕೂಡ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಬಂದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ. ಮತ್ತು ರೇಷನ್ ಕಾರ್ಡ್ ಬಗ್ಗೆ ಏನಂದರೆ, ರೇಷನ್ ಕಾರ್ಡ್ 3.65 ಲಕ್ಷ ಅಂದರೆ 3.65 ಲಕ್ಷ BPL ರೇಷನ್ ಕಾರ್ಡ್ ಪಡಿತರ ಚೀಟಿಯನ್ನು ಈಗ ಗೌರ್ಮೆಂಟ್ ಸರ್ಕಾರ ರದ್ದು ಮಾಡ್ತಾ ಇದೆ. ಅದು ಯಾಕಂದರೆ ಈ ಯೋಜನೆ, ಈ BPL ರೇಷನ್ ಕಾರ್ಡ್ ಇರುವುದು ಇದು ಬಡವರಿಗೆ ಮಾತ್ರ. ಇದು ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದರೂ ಸಹ ಜನಗಳು ಈ ಪಡಿತರ ಚೀಟಿಯನ್ನು ಉಪಯೋಗಿಸ್ತಾ ಇದ್ದಾರೆ. ಮತ್ತು ಹಾಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಇನ್ನಿತರ ಗೌರ್ಮೆಂಟ್ ಕಡೆಯಿಂದ ಬರುವ ಸ್ಕೀಮ್ಗಳು ಕೂಡ ತಾವು ಕೂಡ ತಗೊತಾ ಇದ್ದಾರೆ. ಅದಕ್ಕಾಗಿ 3.65 ಲಕ್ಷ ಜನರ ಪಡಿತರ ಚೀಟಿಯನ್ನು ರದ್ದು ಮಾಡ್ತಾ ಇದೆ ಸರ್ಕಾರ. ಮತ್ತೆ PM ಕಿಸಾನ್ ಯೋಜನೆ ಬಗ್ಗೆ ಏನಂದ್ರೆ, PM ಕಿಸಾನ್ ಯೋಜನೆ ಕೇಂದ್ರ ಸರ್ಕಾರ ಕಡೆಯಿಂದ ಇನ್ನೂ ಕೂಡ ಅಮೌಂಟು ರಿಲೀಸ್ ಆಗಿಲ್ಲ. ಹಾಗೇನಾದರೆ ಅಮೌಂಟ್ ರಿಲೀಸ್ ಆದರೆ ನಾವು ನಿಮಗೆ ಮೊದಲು ತಿಳಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಎಲ್ಲ ಥರದ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಂದರೂ ಕೂಡ ನಿಮಗೆ ನಾವು ಮೊದಲು ತಿಳಿಸುವಂಥ ಕೆಲಸ ಮಾಡ್ತೇವೆ. ಮತ್ತು ಈಗ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಸಹ ನಾವು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಆ ವಿಡಿಯೋನ ಕೂಡ ನೀವು ಹೋಗಿ ನೋಡಿ, ನಿಮಗೆ ಅರ್ಥವಾಗುತ್ತೆ. ಅದಕ್ಕಾಗಿ ಮತ್ತು ಯಾವುದೇ ರೀತಿ ಗೌರ್ಮೆಂಟ್ ಕಡೆಯಿಂದ ಸ್ಕೀಮ್ ಬಂದರೂ ನಿಮ್ಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಅದಕ್ಕಾಗಿ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎಲ್ಲರೂ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.